ಹಾಯ್ ಫ್ರೆಂಡ್ಸ್, ಹೊಸದಾಗಿ ಒಂದು ಅಪ್ಡೇಟ್ ತೊಗೊಂಡು ಬಂದಿದ್ದೀನಿ. ಏನಂತ ಹೇಳಿದ್ರೆ, ನಾವು ನಮ್ಮ ಹಳೆ ದುಬೈಗೆ ಹೋಗೋಣ. ಓಲ್ಡ್ ದುಬೈ ಅಲ್ಲಿ ಇರುವಂಥ ಓಲ್ಡ್ ದುಬೈಯಲ್ಲಿರುವಂಥ ಮ್ಯೂಸಿಯಮ್ ಆಗಲಿ ಆ ಥರದ್ದೆಲ್ಲ ತೋರಿಸ್ಕೊಡ್ತೀನಿ. ಆ ಕಾನ್ಸೆಪ್ಟನ್ನ ನಾವು ಇವತ್ತು ನಮ್ಮ ವಿಡಿಯೋದಲ್ಲಿ ತೊಗೊಂಡು ಬರ್ತೀನಿ. ತುಂಬ ಚೆನ್ನಾಗಿದೆ ಅಪ್ಡೇಟು, ನೋಡ್ತಾ ಇರಿ. ಆದರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಾಯಿರಿ. ಗಲ್ಫ್ ಕನ್ನಡಿಗ ನಮ್ಮ ಓಲ್ಡ್ ದುಬೈನ ನಾನು ಇವತ್ತು ಓಲ್ಡ್ ದುಬೈ ಅಂತ ಹೇಳಿದ್ರೆ ನಮ್ಮ ಅಲ್ಲಿ ಇರುವಂಥ ಓಲ್ಡ್ ಮ್ಯೂಸಿಯಮ್ ತುಂಬ ಇದೆಲ್ಲ ಇದೆ. ನಮ್ಮ ಅಬ್ರಾ ಇದೆ, ತುಂಬ ವೆರೈಟೀಸ್ಗಳಿದೆ. ಎಲ್ಲನೂ ನಾನು ಲೈನಾಗಿ ಅಪ್ಡೇಟ್ ಕೊಡ್ತಾ ಇರ್ತೀನಿ. ಹಾಗೆಯೇ ಜಾಯ್ನ್ ಆಗಿರಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಗಲ್ಫ್ ಕನ್ನಡಿಗ ಚಾನಲ್ ಸಪೋರ್ಟ್ ಮಾಡ್ತಾ ಇರಬೇಕು. ಹೀಗೆ ಒಂದು ಕಾರ್ಯ ಗೊತ್ತಾ, ನಾವು ಇಲ್ಲಿಂದ ಹೋದ್ವಿ. ನಾವಿವಾಗ ಇರೋದು ಕಿಸೈಸ್ ಏರಿಯಾದಲ್ಲಿ, ಕಿಸೈಸ್ ಅನ್ನುವಂಥ ಏರಿಯಾದಲ್ಲಿ. ಇಲ್ಲಿಂದ ತುಂಬ ಹತ್ರ. ನಾವು ಶಾರ್ಜ ಇಲ್ಲಿ ನೋಡ್ತೀವಿ, ನಮ್ಮ ಬ್ಯಾಕ್ ಸೈಡಲ್ಲಿ ಕಾಣ್ತಾ ಇರೋದು ಇದು ಶಾರ್ಜ. ಇದು ಇಲ್ಲಿಗೆ ಹೋಗೋಕ್ಕೆ ನಾವು ನಡ್ಕೊಂಡು ಹೋಗೋದಾದ್ರೆ ನಮ್ಗೆ ತುಂಬ ಈಸಿ. ಶಾರ್ಜ ಬಾರ್ಡ್ರ್ ಕ್ರಾಸ್ ಮಾಡಲಿಕ್ಕೆ ಇಲ್ಲಿ ಕಾಣಿಸ್ತಾ ಇದೆ ಬ್ರಿಡ್ಜ್. ನಾನು ಕ್ಲಿಯರಾಗಿ ನಿಮಗೆ ಹಿಂದೆ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಇದು ನೋಡಿ, ಹೀಗೆ ನಮ್ಮ ದುಬೈ ಸಾಯಂಕಾಲ ವ್ಯೂ ತುಂಬ ಸಖತ್ತಾಗಿದೆ. ನೋಡ್ತಾ ಇದ್ರೆ ಇದು ಎಲ್ಲಿ ಅಂತ ಹೇಳಿದ್ರೆ ಕೆಲವು ನೋಡಿ ಗೊತ್ತಾಗಿರ್ಬೋದು. ಬನಿಯಾಸ್ ಮೆಟ್ರೋ ಸ್ಟೇಷನಿಂದ ಎಕ್ಸಿಟ್ ಆಗಿದ ತಕ್ಷಣ ಇರುವಂಥ ಈ ವ್ಯೂಸ್ ನೋಡ್ತಾ ಇದ್ರೆ ತುಂಬ ಚೆನ್ನಾಗಿದೆ. ನಾವು ರೋಡ್ ಕ್ರಾಸ್ ಮಾಡಬೇಕು. ಕ್ರಾಸ್ ಮಾಡ್ತಾ ಹೋಗೋಣ. ಗೊತ್ತಲ್ಲ, ದುಬೈಯಲ್ಲಿ ಪೆಡೆಸ್ಟ್ರಿಯನ್ನಲ್ಲೇ ಕ್ರಾಸ್ ಮಾಡಬೇಕು, ಅಲ್ಲ ಅಂದರೆ ಸರಿಯಾಗಿ ಫೈನ್ ಬರುತ್ತೆ. ಹಲೋ ಗಾಯ್ಸ್, ಹೋಲ್ಡ್ ಡೌನ್, ಹೋಗ್ತಿದ್ದೀನಿ. ಸಾಯಂಕಾಲ ಆಗಿದ್ರು ಕೂಲಾಗಿ ಕ್ಲೈಮೇಟ್ ಇದ್ರು ತುಂಬ
ಅಂದರೆ ತುಂಬ ಸೆಕೆ. ಯಾಕಂದರೆ ಬೇಸಿಗೆ ಕಾಲ ಅಲ್ಲ, 50 ಡಿಗ್ರಿ ತನಕ ಇದ್ರ ಬಿಸಿ ಹೋಗಿದೆ. ಹಾಗಾಗಿ ತುಂಬ ಸೆಕೆ. ಪರವಾಗಿಲ್ಲ, ಆದರೂ ಈವ್ನಿಂಗ್ ಟೈಮಲ್ಲಿ ಈ ಥರ ನೋಡಿಕೊಂಡು ನಡೆಯೋಕ್ಕೆ ತುಂಬ ಚೆನ್ನಾಗಿ ಅನಿಸುತ್ತೆ. ಹಾಗೆ ನಾವು ರೀಚ್ ಆದ್ವಿ, ಹೋಗ್ತಾ ಇದ್ದೀವಿ. ಆದರೆ ಬಂದಿದ್ದು ಟೈಮ್ ಸ್ವಲ್ಪ ಲೇಟಾಗಿತ್ತು ಅನಿಸುತ್ತೆ. ಬೇಗ ಪರವಾಗಿಲ್ಲ, ಇಲ್ಲಿಂದ ಸ್ವಲ್ಪ ನಡ್ಕೊಂಡು ಹೋಗೋಕ್ಕಷ್ಟೇ ದೂರ ಇರೋದು. ಹೋಗ್ತಾ ಹೋಗ್ತಾ ಎಲ್ಲ ತೋರಿಸ್ತಿರ್ತೀನಿ. ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ನಾವು ಅಲ್ಲಿಗೆ ಹೋಗ್ಬೇಕಂತ ಹೇಳಿದ್ರೆ ಒಂದು ನದಿ ಥರ ಇದು ಕ್ರಾಸ್ ಮಾಡಿ ಹೋಗ್ಬೇಕು. ಅದಕ್ಕೆ ನಾವು ಅಬ್ರಾ ಅಂತ ಒಂದು ಬೋಟಿಂಗ್ ಟೈಪ್ ಇರುತ್ತೆ, ಅದರಲ್ಲಿ ಹೋಗ್ಬೇಕು. ಎಲ್ಲ ಅಪ್ಡೇಟ್ಗಳು ಕೊಡ್ತಾ ಇರ್ತೀನಿ. ಕೀಪ್ ಸಪೋರ್ಟ್. ಮತ್ತು ಶಾಪಿಂಗ್ ಕಾಂಪ್ಲೆಕ್ಸು ಎಲ್ಲ ತುಂಬ ಇಲ್ಲಿ ಹಾಕಿರೋಂಥ ಔಟಿಂಗ್ಸು, ಔಟರ್ ಫುಡ್ಡಿಂಗ್ ಎಲ್ಲ ಇಲ್ಲಿ ಕುತ್ಕೊಂಡು ಹೊರಗೆಲ್ಲ ಊಟ ತಿಂಡಿ ತಿನ್ನೋಕ್ಕೆ, ಸ್ನ್ಯಾಕ್ಸಿಗೆಲ್ಲ ಬರೋವಂಥ ಜಾಗ ಇದು. ಆದರೆ ಸೆಕೆ ಬೇಸಿಗೆಗಾಲ ಆಗಿರೋದ್ರಿಂದ ಎಲ್ಲ ಒಳಗೆ ಇದ್ದಾರೆ. ಮತ್ತು ಇನ್ನೂ ಸ್ವಲ್ಪ ಲೇಟ್ ಆಗಬೇಕು. ಲೇಟ್ ಆಗ್ತಿದ್ದಂಗೆ ಆಮೇಲೆ ಏನಾಗುತ್ತೆ ಅಂತ ಹೇಳಿದ್ರೆ ಮತ್ತೆ ಪಬ್ಲಿಕ್ ಆಗಿ ಶುರು ಆಗುತ್ತೆ. ಆದರೂ ನಮ್ಮ ದೇರ ಈ ಭಾಗ ಎಲ್ಲ ನೋಡೋಕ್ಕೆ ತುಂಬ ಸಖತ್ತಾಗಿದೆ. ಇಲ್ಲಿ ಏನು ಸಿಗಲ್ಲ ಅಂತ ಇಲ್ಲ, ಎಲ್ಲ ಸಿಗುತ್ತೆ. ಯಾಕಂತ ಹೇಳಿದ್ರೆ ಇದೆಲ್ಲ ತುಂಬ ಹಳೆಯ ಮಾರ್ಕೆಟ್. ದುಬೈಯ ತುಂಬ ಹಳೆಯ ಮಾರ್ಕೆಟ್. ನಮಗೆಲ್ಲ ರೀತಿಯಲ್ಲಿ ಏನು ಬೇಕಾದರೂ ನಿಮಗೆ ಎಲ್ಲೇ ಸಿಗುತ್ತೆ. ಇಲ್ಲಿ ನೋಡಿ, ಇಲ್ಲೆಲ್ಲ ಚೈನೀಸ್ ಶಾಪ್ಗಳು ತುಂಬ. ಇದು ಚೈನೀಸ್ ಐಟಮ್. ಚೈನೀಸ್ ಅವ್ರದ್ದು ತುಂಬ ಹಾವಳಿ ನಡೆಯುತ್ತಿದೆ. ಇಲ್ಲ ಅಂತಲ್ಲ, ನಮ್ಮ ಇಲ್ಲಿ ಇರುವಂಥ ತುಂಬ ದುಬೈಲಿ ತುಂಬ ಮಾರ್ಕೆಟ್ಗಳು ಚೈನೀಸ್ ಅವ್ರದ್ದೆಲ್ಲ ಇದೆ. ನಾನು ಮುಂದಿನ ದಿನಗಳಲ್ಲಿ ಅದು ಅಪ್ಡೇಟ್ಗಳು ತೊಗೊಂಡು ಬರ್ತಾ ಇರ್ತೀನಿ. ನೋಡೋಕೆ ಅದು ತುಂಬ ಚೆನ್ನಾಗಿರುತ್ತೆ. ಅವ್ರದ್ದು ಡ್ರ್ಯಾಗನ್ ಮಾರ್ಟ್ ಅಂತಲೂ ಆ ರೀತಿಯಲ್ಲಿರುವಂಥ ತುಂಬ ಶಾಪಿಂಗ್ ಕಾಂಪ್ಲೆಕ್ಸ್ಗಳಾಗಲಿ, ಮಾಲ್ಗಳಾಗಲಿ, ಊರುಗಳೇ ಇದೆ ಅವ್ರದ್ದು. ಮುಂದಿನ ದಿನದಲ್ಲಿ ನಾನು ಅಲ್ಲಿಂದನೂ ತುಂಬ ಅಪ್ಡೇಟ್ಗಳು ನಿಮ್ಮನ್ನು ತೊಗೊಂಡು ಬಂದು ತೋರಿಸ್ತಾ ಇರ್ತೀನಿ. ಇವಾಗ ನಾವು ಹೋಗೋಣ, ಫೋಕಸ್ ಮಾಡ್ತಾಯಿದ್ದೀವಿ. ಹಾಂ, ಇಲ್ಲಿಂದ ಬಂದರೆ ಇಲ್ಲಿ ರೋಡ್ ಕ್ರಾಸ್ ಮಾಡೋಕ್ಕೆ ನಮಗೆಲ್ಲ ಫೆಸಿಲಿಟಿ ಇದೆ. ನಾವು ಆ ಕಡೆ ಸೈಡಿಗೆ ಹೋಗಬೇಕು. ಇಲ್ಲೆಲ್ಲ ಗೊತ್ತಲ್ಲ ದುಬೈಲಿ ಆ ರೀತಿ ರೋಡ್ ಕ್ರಾಸ್ ಮಾಡೋಕ್ಕಾಗಲ್ಲ. ನಾವು ಇದ್ರ ಮೇಲಿಂದ ಹೋಗಿ ಅಲ್ಲಿಂದ ನಡ್ಕೊಂಡು ಹೋಗಬೇಕು. ತುಂಬ ಇಲ್ಲಿ ಸೆಕ್ಯೂರ್ ಆಗಿರೋವಂಥ ಜಾಗ. ಇದು ನೋಡಿದ್ರೆ ಇದು ಎ ಕ್ಯಾಮ್ರಾಗಳು. ಇಲ್ಲಿ ಹೋಗ್ತಿರುವಂಥ ವೆಹಿಕಲ್ಸ್ಗಳು ಏನಾದರೂ ಮಿಸ್ಟೇಕ್ ಮಾಡಿದ್ರೆ ಅದು ಹಾಗೆ ಅವ್ರದ್ದೆಲ್ಲ ಬಯೋಡೇಟಾ ತೆಗ್ದು ಅವ್ರಿಗೆ ಫೈನ್ ಹಾಕಿ ಆಟೋಮೆಟಿಕ್ಕಾಗಿ ಕಟ್ಟಾಗುತ್ತೆ. ಆ ರೀತಿ ಇರುವಂಥ ನಮಗೆ ಇದು ರೋಡು ನಮಗೆ ಆ ಥರ ಕ್ರಾಸ್ ಮಾಡೋಕ್ಕಾಗೋದಿಲ್ಲ. ಪೆಡೆಸ್ಟ್ರಿಯನ್ ಝೀಬ್ರಾ ಲೈನ್ ಇದ್ದರೆ ಪರವಾಗಿಲ್ಲ. ಝೀಬ್ರಾ ಲೈನ್ ಇಲ್ದಿರೋ ಕಡೆ ಈ ಥರ ಇರುತ್ತೆ. ಇಲ್ಲಿಂದನೇ ಕ್ರಾಸ್ ಮಾಡಬೇಕಾಗುತ್ತೆ. ನಾವು ಸ್ಟೇರ್ ಕೇಸಿಂದ ಮೇಲಿಂದ ಬರ್ತಾ ಇದ್ದೀವಿ. ಬೇಕಾದರೆ ಇಲ್ಲಿ ಎಲಿವೇಟರ್ ಇದೆ, ಇಲ್ಲಿಂದನೂ ಬರ್ಬೋದು. ನೋಡಿ ಹೇಗೆ ಡಿಸಿಪ್ಲೀನಲ್ಲಿ ಹೋಗ್ತಾ ಇದ್ದಾರೆ. ಅಲ್ಲಿ ಯಾವನೋ ಬಂದು ಹಾಗೆ ಕ್ರಾಸ್ ಮಾಡ್ತಿದ್ದಾನೆ. ಆದರೆ ಪೊಲೀಸವ್ರು ನೋಡಿದ್ರೆ ಒಳ್ಳೆ ಫೈನ್ ಕೊಡ್ತಾರೆ. ನಾವು ನೋಡ್ಕೊತ ಹೋಗ್ತಾ ಇರಬೇಕು. ಆ ಕಡೆ ಕಾಣ್ತಿರೋದು ನಮ್ಮ ಹಳೇ ದುಬೈ. ಬುರ್ಜ್ ಖಲೀಫಾನ ನಿಮಗೆ ಕಾಣಿಸ್ತಿರ್ಬೋದು, ಅಲ್ಲಿ ತುಂಬ ದೂರದಲ್ಲಿ ಕಾಣಿಸ್ತಾ ಇದೆ. ಅದು ಪರವಾಗಿಲ್ಲ, ನಾವು ಆ ಕಡೆ ಸೈಡಿಗೆ ಹೋಗ್ಬೇಕು. ಆ ಕಡೆ ಸೈಡಲ್ಲಿ ನಾವು ಹೋಗ್ಬೇಕಂದ್ರೆ ಇಲ್ಲಿ ಮುಂದೆ ಹೋದರೆ ನಮಗೆ ಅಬ್ರಾಗಳು ಸಿಗುತ್ತೆ. ಅಲ್ಲಿ ನೋಡ್ತಾ ಇರ್ಬೋದು, ಅಬ್ರಾಗಳೆಲ್ಲ ಹೋಗ್ತಾ ಇದೆ. ನಾವು ಅಬ್ರಾಗಿಂದ ಒಂದು ತುಂಬ ಕಾಸ್ಟ್ಲಿ ಅಲ್ಲ, ಚಿಕ್ಕ ಅಮೌಂಟ್ ಅಷ್ಟೇ. ಅದನ್ನು ತೊಗೊಂಡು ನಾವು ಆ ಕಡೆ ಕ್ರಾಸ್ ಮಾಡಿದ್ರೆ ಮತ್ತು ನಾವು ಓಲ್ಡ್ ದುಬೈಗೆ ಹೋಗ್ತೀವಿ. ಓಲ್ಡ್ ದುಬೈ ಅಂತ ಹೇಳಿದ್ರೆ ಅಲ್ಲಿ ಮ್ಯೂಸಿಯಮ್, ಅಲ್ಲಿ UAE ಕಲ್ಚರ್ ಆಗಿರುವಂಥ ಎಲ್ಲ ಇದೆ. ಮನೆಗೆ ಬಂದು ನದಿ ಪಕ್ಕದಲ್ಲಿ, ನದಿಯೆಲ್ಲ ಇದು ಸಮುದ್ರದ ಒಂದು ಸೈಡ್ ಆಗಿದೆ. ಆದರೆ ನಮಗೆ ನದಿ ಥರನೇ ಕಾಣಿಸುತ್ತೆ. ನೋಡಿ, ತುಂಬ ಆ್ಯಂಟಿಕ್ ಪೀಸ್ ಆಗಿರೋವಂಥ ಒಂದು ಬೋಟ್ ನಿಲ್ಲಿಸಿದ್ದಾರೆ. ಅಲ್ಲ, ಆ್ಯಂಟಿಕ್ ಪೀಸ್ ಅಲ್ಲ, ಅದೆಲ್ಲ ಸರ್ವಿಸ್ ಇರುತ್ತೆ. ಅದೆಲ್ಲ ಹೋಟೆಲ್ ಟೈಪಲ್ಲಿ, ಅಲ್ಲಿ ಪಾರ್ಟಿಗಳು ಆ ಥರ ಎಲ್ಲ ನಡೀತಾ ಇರುತ್ತೆ. ಆಹಾ, ಎಂಥ ಸುಂದರ ಜಾಗ. ತುಂಬ ತಂಪು ಗಾಳಿ. ಎಷ್ಟು ಶೆಕೆ ಬೇಸಿಗೆ ಕಾಲ ಆದರೆ ಏನು, ಇದ್ರ ಸೈಡಿಗೆ ಬಂದರೆ ತುಂಬ ತಂಪಗಿರೆ, ತುಂಬ ಕೂಲಾಗಿರುತ್ತೆ. ಅಲ್ಲಲ್ಲಿ ಡಸ್ಟ್ಬಿನ್ಗಳಿರುತ್ತೆ, ಅದಕ್ಕೋಸ್ಕರ ಎಲ್ಲೂ ಗಲೀಜಾಗಲ್ಲ. ಏನು ಥರ ನೋಡಿ, ನಮಗೆ ಆ ಕಡೆ ಸೈಡಿಗೆ ಹೋಗ್ಬೇಕು. ಅದು ಓಲ್ಡ್ ದುಬೈ ಕಾಣಿಸ್ತಾ ಇದೆಯಾ? ಇದರಲ್ಲಿ ಆ ಕಡೆ ಹೋಗ್ಬೋದು.
ನೋಡೋಣ. ಅಲ್ಲಿ ಮುಂದೆ ಹೋಗಿ ಅಲ್ಲಿಂದ ನಮಗೆ ಟಿಕೆಟ್ ಎಲ್ಲ ಸಿಗುತ್ತೆ. ಆ ಟಿಕೆಟ್ ತೊಗೊಂಡು ನಾವು ಅದರಿಂದ ಕ್ರಾಸ್ ಮಾಡಿಕೊಂಡು ಆ ಕಡೆ ಹೋಗಬೇಕು. ಆ ಕಡೆ ಹೋದ್ರೇ ನಮಗೆಲ್ಲ ಎಕ್ಸ್ಪ್ಲೋರ್ ಮಾಡೋಕ್ಕಾಗೋದು, ಎಲ್ಲ ನೋಡೋಕ್ಕಾಗೋದು. ಎಲ್ಲ ಆ ಕಡೆನೇ ಇರೋದು ಇದ್ರ ಎಲ್ಲ ಮ್ಯೂಸಿಯಮ್ ಎಲ್ಲ. ಇದು 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 ಓಲ್ಡ್ ದುಬೈನೇ, ಆದರೆ ನಮ್ಮ ಕಲ್ಚರೆಲ್ಲ ನೋಡ್ಬೇಕಂತ, ನಮ್ದಲ್ಲ UAE ಅವ್ರ ಕಲ್ಚರೆಲ್ಲ ನೋಡ್ಬೇಕಂತಂದರೆ ಅಲ್ಲಿಗೆ ಇರುತ್ತೆ. ಅಲ್ಲವನು UAE ಅವ್ರು ಇರಲ್ಲ, ಆದರೆ ಅವ್ರು ತುಂಬ ಹಳೆಯ ಪ್ಯಾಲೇಸ್ ಇದೆ, ಒಂದು ಸಣ್ಣ ಪ್ಯಾಲೇಸ್ ಇದೆ, ಮತ್ತು ತುಂಬ ವೆರೈಟಿ ಪ್ಲೇಸ್ಗಳೆಲ್ಲ ಇದೆ. ನಾವು ಅದೇ ರೀತಿ ನೋಡ್ಕೊಂಡಿರ್ತೀವಿ, ನಿಮಗೂ ತೋರಿಸ್ಕೊಡ್ತಿದ್ದೀವಿ. ಆದರೆ ಸಪೋರ್ಟ್ ಮಾಡಿ, ಇವೆಲ್ಲ ಹೆಲ್ಪ್ ಮಾಡಬೇಕು. ಇಲ್ಲಿ ಕಾಣಿಸ್ತಾ ಇದೆ, ಇದು ಒಂಥರ ಬಸ್ ಥರ. ನಾವು ಟಿಕೆಟ್ ತೊಗೊಂಡಿದ್ರಲ್ಲಿ ಕುತ್ಕೊಂಡು ಆ ಕಡೆ ಹೋಗ್ಬೋದು. ಎಲ್ಲ ಕಟ್ಟಾಕಿರೋವಂಥ ಪ್ಲೇಸ್ಗಳಿರೋದಷ್ಟೇ. ಅಲ್ಲಿ ಮುಂದೆ ಹೋದ್ರೆ ಕೌಂಟ್ರ್ ಇದೆ. ಎಲ್ಲ ಡ್ರೈವರ್ಗಳು. ಕ್ರೌಡ್ ಕಡಿಮೆ ಆಗಿರೋದ್ರಿಂದ ಎಲ್ಲ ಕೂತ್ಕೊಂಡಿದ್ದಾರೆ. ಬೇಸಿಗೆ ಕಾಲ ಅಲ್ಲ, ಹಾಗೆ ಸ್ವಲ್ಪ. ಅದಾದಮೇಲೆ ನಾವು ನೋಡೋಣ ಅಲ್ಲಿ ಮುಂದೆ. ಇವಾಗ ಜಸ್ಟ್ ಒಂದು ಮೂವ್ ಆಯಿತು, ಇನ್ನೂ ಅವರು ಜನ ಎಲ್ಲ ಫುಲ್ ಆಗೋ ತನಕ ವೇಟ್ ಮಾಡಿಸ್ತಾರೆ. ನೋಡೋಣ ಹೇಗಿರುತ್ತೆ ಅಂತ. ಕೊನೆಯಲ್ಲಿ ಅಬ್ರ ಸಿಕ್ತು, ಅಬ್ರದಲ್ಲಿ ಕೂತ್ಕೊಂಡಿದ್ದೀನಿ. ಅಬ್ರದಲ್ಲಿ ಕೂತ್ಕೊಂಡು ಇನ್ನೂ ಹೋಗ್ಬೇಕು ಆ ಕಡೆ ಹೋಗ್ತಾ ಇದ್ದೀವಿ. ತುಂಬ ಎಕ್ಸೈಟ್ಮೆಂಟ್, ಯಾಕಂತ ಗೊತ್ತಿಲ್ಲ. ನನಗೆ ನೆನಪಿರಂಗೆ ನಾನು ಫಸ್ಟ್ ಟೈಮ್ ತುಂಬ ದಿನ ಆಯಿತು ದೋಣಿಯಲ್ಲೆಲ್ಲ ಕೂತ್ಕೊಂಡು ಹೋಗ್ತಾ ಇದ್ದೀನಿ. ನಾವು ಹೋಗ್ತಾ ಇದ್ದೀವಿ ಈ ಸಿಟಿಗೆ. ಬಾಯ್ ಬಾಯ್ ಟಾಟಾ ಅಂತ ಹೇಳೋಣ. ಹೋಗ್ತಾ ಇದ್ದೀವಿ ನಾವು ಇವಾಗ. ಅಲ್ಲಿಂದ ಹಾಗೆ ಸ್ಲೋ ಆಗಿ ಮೂವ್ ಆಗ್ತಾ ಇದ್ದೀವಿ ಓಲ್ಡ್ ದುಬೈ ಕಡೆಗೆ ಹೋಗ್ತಾ ಇದ್ದೀವಿ. ಇದರಲ್ಲಿ ಮೈಲೇಜ್ ಇಲ್ಲ. ನಾನು ಫ್ರಂಟಲ್ಲೇ ಕೂತ್ಕೊಂಡಿರೋದು. ಕೆಳಗೆ ಕೂರಿಸ್ಬಿಟ್ರು ನನ್ನ. ಡ್ರೈವರಿಗೆ ಏನು ಕಾಣಿಸ್ತಾ ಇಲ್ಲಂತೆ, ಹಾಗಾಗಿ ಎಲ್ಲ ನನಗೆ ತುಂಬ ಕೆಳಗೆ ಕೂರಿಸ್ಬಿಟ್ರು. ನೋಡೋಣ, ತುಂಬ ಚೆನ್ನಾಗಿದೆ. ವಾವ್ ಈ ರೀತಿ ಎಕ್ಸ್ಪೀರಿಯನ್ಸ್ ತಗೋಬೇಕು, ಎಲ್ಲರೂ ತಗೋಬೇಕು. ಕಮ್ ಟು ದುಬೈ. ಇವಾಗ ಹೇಳ್ತೀನಿ, ಬರೀ ₹1, 1 ದಿರಮ್ ಅಷ್ಟೇ. 1 ದಿರಮಿಗೆ ನಮಗೆ ಈ ಅಬ್ರದಲ್ಲಿ ಹತ್ಕೊಂಡು ಆ ಕಡೆ ಹೋಗ್ಬೋದು. ಆ ಕಡೆ ಹೋದ್ರೆ ನಮಗೆ ತುಂಬ ಮಾರ್ಕೆಟ್ ಆಗಲಿ ತುಂಬ ಚೆನ್ನಾಗಿದೆಯಾ ಅದು ಬೇರೆ ವಿಷಯ. ಆದರೆ ಈ ಅಬ್ರದಲ್ಲಿ 1 ದಿರಮ್ ಕೊಟ್ಟು ಇದರಲ್ಲಿ ಹೋಗುವಂಥದ್ದು, ಆ ತಂಪು ಗಾಳಿಯಲ್ಲಿ ವಾಹ್. ಯಾವುದೋ ಒಂದು ಶಿಪ್ ನಿಂತಿದೆ. ಇಲ್ಲ, ತುಂಬ ದೊಡ್ಡ ಒಂದು ಮಾಸ್ಕ್ ಕೂಡ ಇದೆ ಇಲ್ಲಿ. ಎಲ್ಲರಿಗೂ ಬರೋ ಚಿಂತೆ ಆಗಿರ್ಬೋದು, ನನಗೂ ಅದು ಅನಿಸ್ತಾ ಇದೆ. ಏನಂತ ಹೇಳಿದ್ರೆ, ಇಲ್ಲಿಂದ ಇದು ಪಲ್ಟಿ ಎದ್ಬಿಟ್ರೆ ಏನಪ್ಪ ಮಾಡೋದು ಅಂತ. ಪಲ್ಟಿ ಆದ್ರೆ ಏನು ಮಾಡೋದು, ಎದ್ದು ಇದ್ರಲ್ಲಿ ಕೂತ್ಕೊಳ್ಳೋದು, ಇಲ್ಲಾಂದ್ರೆ ಈಜುಡ್ಕೊಂಡು ಸೈಡಿಗೆ ಹೋಗೋದು. ಅಲ್ಲೇ ಇರೋದು ಸೈಡ್. ಸೂರ್ಯಾಸ್ತಮದಲ್ಲಿ ಈ
ಹೀಗೆ 1 ದಿರಮ್ನ ಅಬ್ರದಲ್ಲಿ ಕುತ್ಕೊಂಡು ನೀರ ಮೇಲೆ ತಣ್ಣನೆ ಗಾಳಿ ಮೇಲೆ ಹೋಗ್ತಾ ಇದ್ರೆ ಎಂತ ಸುಖ. ನಿಮಗೆ ಇನ್ನೊಂದು ಅದನ್ನು ತೋರಿಸ್ಕೊಡ್ತೀನಿ. ಅಲ್ಲಿ ನೋಡಿ, ಅಲ್ಲಿ ಬ್ಯಾಂಕ್ ಆಫ್ ಬರೋಡಾ. ಬ್ಯಾಂಕ್ ಆಫ್ ಬರೋಡಾನು ಕೂಡ ಇಲ್ಲಿದೆ. ಎಲ್ಲ ನಮಗೆ ನಾವು ವಾಸ್ಕೋ ಡ ಗಾಮ ಥರ ಇವಾಗ ಹೋಗಿ ಲ್ಯಾಂಡ್ ಆಗಬೇಕು, ಅಲ್ಲಿ ಕಾಲಿಡಬೇಕು ಜಾಕ್ ಸ್ಪ್ಯಾರೋ ಥರ. ಆದರೆ ಶೂಟಿಂಗ್ ಮಾಡೋಕ್ಕೆ ನನಗೆ ಆಗ್ತಾಯಿಲ್ಲ. ನೋಡೋಣ, ಜಾಕ್ ಸ್ಪ್ಯಾರೋ ಥರ ಕಾಲಿಡೋಕ್ಕೆ ಟ್ರೈ ಮಾಡ್ತೀನಿ. ನಾವು ಆಲ್ರೆಡಿ ರೀಚ್ ಆಗೋಕ್ಕಾಗಿದ್ವಿ. ಬಂದೇ ಬಿಟ್ವಿ. ತುಂಬ ಲಾಂಗ್ ಜರ್ನಿ ಏನೂ ಇಲ್ಲ, ಸ್ವಲ್ಪ ಹೊತ್ತಲ್ಲಿ. ಯಾಕಂತ ಹೇಳಿದ್ರೆ ಸ್ವಲ್ಪ ಕ್ರಾಸ್ ಮಾಡೋದಷ್ಟೇ ಅಲ್ಲ. ನಮ್ಮ ಸ್ಟಾಪ್ ಅಂತ ಯಾರು ಹೇಳಾರ? ಶಿವಮೊಗ್ಗ ಅಲ್ಲ. ಡಿಕ್ಕಿ ಎಲ್ಲ ಹೊಡಿತಾ ಇದೆ ಇದು. ಇದನ್ನ ಅಡ್ಜಸ್ಟ್ ಮಾಡೋದು. ನಾನು ನಿಂತ್ಕೊಂಡು ವೀಡಿಯೋ ಮಾಡೋಣ ಅಂತ ಹೇಳಿದ್ರೆ ಡ್ರೈವರಿಗೆ ಕಾಣಿಸ್ತಾ ಇಲ್ಲ ಅಂತೆ. ಇವಾಗ ಏನೂ ಇಲ್ಲ. ಜಾಕ್ ಸ್ಪ್ಯಾರೋ ಥರ ಕಾಲಿಡ್ತೀನಿ. ಮತ್ತು ಇನ್ನೊಂದು ಬೋಟು ಕೂಡ ಬರ್ತಾ ಇದೆ ಇಲ್ಲಿ. ಹೀಗೆ ಲೈನಲ್ಲಿ ಅವಾಗ ಬೋಟ್ ಬರ್ತಾ ಇರುತ್ತೆ. ಬೋಟ್ಗಳಿಗೇನು ಕಡಿಮೆ ಇಲ್ಲ. ನಾವು ಬಂದೇಬಿಟ್ವಿ ಇವಾಗ ಓಲ್ಡ್ ದುಬೈನ ಇದನ್ನೆಲ್ಲ ಇಂಟ್ರೊಡ್ಯೂಸ್ ಮಾಡ್ಕೊಂಡು ಹೋಗೋಣ. ಎಲ್ಲ ತುಂಬ ಜನ ಇದ್ದಾರೆ, ಡ್ಯೂಟಿಗೆ ಹೋಗೋರು, ಎಲ್ಲ ಟೂರಿಸ್ಟ್ಗಳು ಎಲ್ಲರೂ ಇದ್ದಾರೆ. ಹಾಗೆ ಈ ರೀತಿ ನೋಡ್ಕೊಂಡು ಬರ್ತಾಯಿದ್ರೆ ನಾವು ಎಂಟ್ರ್ ಆಗ್ತೀವಿ. ತುಂಬ ಚೆನ್ನಾಗಿತ್ತು. ಓಕೆನಾ? ಹಲೋ ಫ್ರೆಂಡ್ಸ್, ತುಂಬ ಎಕ್ಸೈಟ್ ಆಗ್ತಿದೆ. ಯಾಕಂತ ಹೇಳಿದ್ರೆ ನಾನು ತುಂಬ ದಿನ ಆಗಿತ್ತು ಇದರಲ್ಲೆಲ್ಲ ಬಂದು. ಇದರಲ್ಲಿ ಬರುವಾಗ ನನಗೆ ತುಂಬ ಎಕ್ಸೈಟ್ ಆಯಿತು. ಇದೆಲ್ಲ ವೀಡಿಯೋ ಹಾಕಿದ್ದೀನಿ. ವೀಡಿಯೋ ತುಂಬ ಸಕ್ಕತ್ತಾಗಿದೆ. ನೋಡಿ ಎಂಜಾಯ್ ಮಾಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಹೋಗೋಣ, ನಡ್ಕೊಳ್ತಾನೆ ಹೋಗೋಣ. ಇಲ್ಲಿಂದ ತುಂಬ ಚೆನ್ನಾಗಿದೆ. ನಾನು ಮಾರ್ಕೆಟೆಲ್ಲ ಎಕ್ಸ್ಪ್ಲೋರ್ ಮಾಡೋಕ್ಕೆ ತುಂಬ ಟೈಮ್ ಇಲ್ಲ. ನಾವು ಎಲ್ಲಿಗೆ ಹೋಗಬೇಕು, ಅಲ್ಲಿಂದ ಡೆಸ್ಟಿನೇಷನಿಗೆ ಅಲ್ಲಿಗೆ ಹೋಗ್ಬಿಡೋಣ. ಇಲ್ಲೇ ತುಂಬ ರೀತಿಯಂಥ ಸುವನೀರ್ಗಳು, ಅದೇ ರೀತಿ ಸಣ್ಣ ಸಣ್ಣ ಶಾಪ್ಗಳು ಅದೆಲ್ಲ ಸಿಗುತ್ತೆ ನಿಮಗೆ. ಇಲ್ಲೆಲ್ಲ ಮಾರ್ಕೆಟ್ಗಳು ತುಂಬ ಕಡಿಮೆ ಬೆಲೆಗೆ ಎಲ್ಲ ಇದು ಎಲ್ಲ ಡ್ರೆಸ್ಗಳಾಗಲಿ ಆ ಥರ, ಮತ್ತು ಸುವನೀರ್ಗಳಾಗಲಿ ಆ ಥರ ಸಿಗುವಂಥ ಪ್ಲೇಸ್ಗಳಿದು. ಇಲ್ಲಿಂದ ಹೋಗ್ತಾ ಇದ್ರೆ ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ನೋಡೋಕ್ಕೆ ಇಲ್ಲಿ ನೋಡಿ, ಇದು ವ್ಯೂ ಪಾಯಿಂಟ್ ಇದೆ. ವ್ಯೂ ಪಾಯಿಂಟ್ ಅಂತಂದರೆ ನಮಗೂ ಇಲ್ಲಿ ನೋಡಿಕೊಂಡು ಟೈಮ್ ಪಾಸ್ ಮಾಡ್ಬೋದು. ಇಲ್ಲಿ ನಿಂತ್ಕೊಂಡು ಎಲ್ಲ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಲಿಕ್ಕೆ. ನನ್ನ ಜೊತೇಲಿ ಬಂದಾಗಿದ್ದು ಒಂದು ಮಿಸ್ ಆಗಿದ್ದಾನೆ, ಅವನು ಹುಡ್ಕೋಣ ಇಲ್ಲಿದೆ ಅಂತ.